ಭಾರತದ ಎಲ್ಲಾ ರಾಜ್ಯಗಳಿಗೂ ಸರಬರಾಜಾಗ್ತಿದ್ದ ಇಂಡಿಯನ್ ಪೊಟ್ಯಾಷ್ ಲಿಮಿಟೆಡ್ ಸಂಸ್ಥೆಯಿಂದ ತಯಾರಾಗುವ ಭಾರತ್ NPK 16 ಆಲ್ ಮುದ್ರಿಕೆಯ ರಸಗೊಬ್ಬರದ ತೂಕದಲ್ಲಿ ವ್ಯತ್ಯಾಸವಿರುವುದು ಬೆಳಕಿಗೆ ಬಂದಿದೆ. ಕೇದರ್ ಆರ್ಗೋ ಕಾರ್ಪೊರೇಷನ್ ಮೂಲಕ ಹಾತೂರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಕ್ಕೆ ಸರಬರಾಜಾಗಿರುವ IPL 16 ಗೊಬ್ಬರವನ್ನು KK ಮಾಚಯ್ಯ ಎಂಬವರು ಖರೀದಿಸಿದ್ದರು. 55 ಗೊಬ್ಬರ ಚೀಲಗಳನ್ನು ತೂಕ ಮಾಡಿದಾಗ 52 ಚೀಲಗಳಲ್ಲಿ 2 ರಿಂದ 3 ಕೆಜಿಯಷ್ಟು ವ್ಯತ್ಯಾಸವಿರುವುದು ಗೋಚರಿಸಿದೆ. ಈ ವಿಚಾರದ ಬಗ್ಗೆ ಸಂಘದ ಆಡಳಿತ ಮಂಡಳಿ ಸಭೆಯಲ್ಲಿ ಸುದೀರ್ಘ ಚರ್ಚೆ ನಡೆಯಿತು. ಬಳಿಕ ಸಂಘದ ಗೋದಾಮಿನಲ್ಲಿರುವ ದಾಸ್ತಾನಿನಿಂದ 100 ಚೀಲಗಳನ್ನು ತೂಕ ಮಾಡಿದಾಗ 50 ಚೀಲದ ತೂಕದಲ್ಲಿ ವ್ಯತ್ಯಾಸವಿರುವುದು ಕಂಡುಬಂತು. ದೇಶಾದ್ಯಂತ ಇದುವರೆಗೆ ಮಾರಾಟವಾದ ಗೊಬ್ಬರಗಳಲ್ಲಿ ಇದೇ ರೀತಿಯ ತೂಕ ವ್ಯತ್ಯಾಸ ಉಂಟಾಗಿದ್ದು ಕೋಟ್ಯಾಂತರ ರೂಪಾಯಿ ವಂಚನೆಯಾಗಿದೆ. ಹಾತೂರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಬುಧವಾರ ಮಡಿಕೇರಿಯ ಕೃಷಿ ಇಲಾಖೆಗೆ ಗೊಬ್ಬರ ಚೀಲಗಳನ್ನು ಕೊಂಡೊಯ್ದು ಮಾಧ್ಯಮಗಳೆದುರು ತೂಕ ಮಾಡಿ ರೈತರಿಗಾಗ್ತಿರುವ ಮೋಸವನ್ನು ಬಯಲಿಗೆಳೆದರು. ಕೇಂದ್ರ ಸರ್ಕಾರವು ರೈತರ ಅನುಕೂಲಕ್ಕಾಗಿ ಸಬ್ಸಿಡಿ ಮೂಲಕ ರಸಗೊಬ್ಬರ ನೀಡ್ತಿದೆ. ಆದರೆ ಕೆಲ ಸಂಸ್ಥೆಗಳು ಅನ್ನದಾತರಿಗೆ ದೋಖಾ ಹಾಕ್ತಿದೆ ಎಂದು ಹಾತೂರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಬಾಂಡ್ ಗಣಪತಿ ಕಿಡಿಕಾರಿದ್ದಾರೆ. IPL ಕಂಪನಿಯಿಂದ ಉತ್ಪಾದನೆಯಾಗಿ ಸರಬರಾಜಾದಂಥ ಗೊಬ್ಬರ ಅದರಲ್ಲಿ ಗ್ರಾಸ್ ವೆಯ್ಟ್ 50 kg 180 ಗ್ರಾಮ್ ಇರಬೇಕು, ನೆಟ್ ವೆಯ್ಟ್ 50 kg ಇರಬೇಕು ಮತ್ತು MRP ಕರೆಕ್ಟಾಗಿದೆ. ಆ ರೀತಿಯಲ್ಲಿ ನೋಡೋದಾದರೆ ನಾವು ಒಂದು 100 ಗ್ರಾಮ್ ಮತ್ತು 200 ಗ್ರಾಮಿಗೆ ನಾವು ತಲೆಗೆಡಿಸ್ಕೊಳ್ಳೋದಿಲ್ಲ. ಯಾಕೆಂದರೆ ಅದು ಎಲ್ಲೋ ಕಂಪನಿಯಲ್ಲಿ ಉತ್ಪಾದನೆಯಾಗಿ ಬ್ಯಾಗ್ ಆಗಿ ವೇರ್ಹೌಸಿಗೆ ಬರ್ತದೆ, ಶಿಪ್ಮೆಂಟ್ ಬರ್ತದೆ, ರೈಲುಗಳಲ್ಲಿ ಬರ್ತದೆ. ಹಾಗೆ ಲಾರಿಯಲ್ಲಿ ಬಂದಂಥ ಸಂದರ್ಭದಲ್ಲಿ ಅದನ್ನು ಲೋಡ್ ಮಾಡುವಂಥ ಸಂದರ್ಭದಲ್ಲಿ ಮತ್ತು ಇಳಿಸುವಂಥ ಸಂದರ್ಭದಲ್ಲಿ ಹುಕ್ಕನ್ನು ಅವ್ರು ಹಾಕೋದ್ರಿಂದ ಸಣ್ಣ ಸಣ್ಣ ರಂಧ್ರಗಳಿದ್ದರೆ ಒಂದು 100 ಗ್ರಾಮ್ 150 ಗ್ರಾಮ್ ಕಡಿಮೆ ಆಗೋದು ಒಂದೊಂದು ಚೀಲದಲ್ಲಿ ಸರ್ವೇ ಸಾಮಾನ್ಯವಾಗಿರುತ್ತದೆ. ಆದರೆ ಉತ್ಪಾದನೆ ಆದಂಥ ಎಲ್ಲ ಚೀಲಗಳಲ್ಲಿ ಶೇಕಡ 50ರಷ್ಟು ಚೀಲಗಳಲ್ಲಿ ಸುಮಾರು 4 ರಿಂದ 4.5 kgಯಷ್ಟು ವ್ಯತ್ಯಾಸ ಬಂದಿದೆ. ಇವತ್ತು ಮಾಧ್ಯಮ ಮಿತ್ರರವರು ಮತ್ತು ನಮ್ಮ JD ಅವರ ಸಹಾಯಕ ಕೃಷಿ ನಿರ್ದೇಶಕರ ಸಮ್ಮುಖದಲ್ಲಿ ನಾವು ವ್ಯತ್ಯಾಸ ಇರುವಂಥ 50 ಚೀಲ ರಸಗೊಬ್ಬರವನ್ನು ಇವತ್ತು ಜಂಟಿ ನಿರ್ದೇಶಕರು ಮಡಿಕೇರಿ ಅವರ ಕಚೇರಿಗೆ ನಾವು ತಂದಿದ್ದೇವೆ. ಯಂತ್ರವನ್ನು ಸಹ ತಂದಿದ್ದೇವೆ. ಇವತ್ತು ನಿಮ್ಮ ಮುಂದೆ ತೂಗಿದಂಥ ಸಂದರ್ಭದಲ್ಲಿ ಎಲ್ಲ ಚೀಲಗಳಲ್ಲೂ 46.5, 47.5, 48.2 ಈ ಥರದ ಹಲವಾರು ವ್ಯತ್ಯಾಸಗಳಿರೋದನ್ನ ನೀವು ಸಹ ನೋಡಿದರೆ ನಾವು ಸಹ ಅದನ್ನು ಸಮಾಜಕ್ಕೆ ಪ್ರಸ್ತುತಪಡಿದ್ದೀವಿ. ಇವತ್ತೇನೆಂದರೆ ರೈತರು ನಾವೆಲ್ಲ ಹೇಳ್ತೀವಿ, ಸರ್ಕಾರ, ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ಎಲ್ಲ ಅಧಿಕಾರಿಗಳು, ಜನಪ್ರತಿನಿಧಿಗಳು ಎಲ್ಲರೂ ಹೇಳುವಂಥ ವೇದವಾಕ್ಯ ಏನಂದರೆ ಇವತ್ತು ರೈತರು ಭಾರತದ ಬೆನ್ನೆಲುಬು. ಆಹಾರ ಉತ್ಪಾದನೆ ಮಾಡುವಂಥ ರೈತರಿಗೆ ಯಾವುದೇ ರೀತಿಯಲ್ಲಿ ತೊಂದರೆ ಆಗದ ರೀತಿಯಲ್ಲಿ ಇವತ್ತು ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ವಿವಿಧ ಯೋಜನೆಗಳ ಮೂಲಕ ಆರ್ಥಿಕ ಸಹಾಯ ಇರ್ಬೋದು, ಬೇರೆ ಬೇರೆ ಗೊಬ್ಬರದಲ್ಲಿ ಸಹ ಸಬ್ಸಿಡಿ ಕೊಡುವುದರ ಮೂಲಕ ರೈತರನ್ನು ಉತ್ತೇಜಿಸುವಂಥ ಕೆಲಸವನ್ನು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಮಾಡ್ತಾ ಉಂಟು. ಆದರೆ ಇದರಲ್ಲಿ ನನ್ನ ವಿಶ್ಲೇಷಣೆ ಏನೆಂದರೆ ಯಾವುದೇ ಒಂದು ಕೇದಾರ್ ಕಾರ್ಪೊರೇಷನ್ ಲಿಮಿಟೆಡ್ ಅವರು ನಮಗೆ ಗೊಬ್ಬರ ಸರಬರಾಜು ಮಾಡಿದ ಕಂಪನಿಗಳಲ್ಲಿ ಇದು ಏನು ವ್ಯತ್ಯಾಸ ಆಗಿರುವುದಿಲ್ಲ. ಯಾಕೆಂದರೆ ಕೊಡಗಿನಲ್ಲಿರುವಂಥ ಎಲ್ಲ ಸಹಕಾರ ಸಂಘಗಳು ಅಂದರೆ ಸುಮಾರು 74 ಕೃಷಿ ಪತ್ತಿನ ಸಹಕಾರ ಸಂಘಗಳು, 11 TAPSMSಗಳು, 1 ಮಾರ್ಕೆಟಿಂಗ್ ಫೆಡರೇಷನ್ ಮತ್ತು ಒಂದು 5-6 ಖಾಸಗಿ ವ್ಯಕ್ತಿಗಳು ಸಹ ಇವತ್ತು ಗೊಬ್ಬರವನ್ನು ಮಾರಾಟ ಮಾಡ್ತಾಯಿದ್ದಾರೆ. ಇವತ್ತು ಏನು ರೈತರಿಗೆ ಒಂದು ಚೀಲದಲ್ಲಿ 4 kgಯಷ್ಟು ಕಡಿಮೆ ಆದಂಥ ಸಂದರ್ಭದಲ್ಲಿ 1 kgಗೆ ಅದು ಸುಮಾರು 33 ರೂಪಾಯಿ 75 ಪೈಸೆ ಒಂದು kgಯ ದರ ಬರ್ತದೆ. ಒಂದು ಚೀಲದಲ್ಲಿ 4 kg ಹೋದಂಥ ಸಂದರ್ಭದಲ್ಲಿ ಸುಮಾರು 125 ರಿಂದ 130 ರೂಪಾಯಿ ಒಂದು ಚೀಲದಲ್ಲಿ ಆ ರೈತನಿಗೆ ಹಣದ ರೂಪದಲ್ಲಿ ಮೋಸ ಆಗ್ತದೆ, ಹಾಗೆ ಗೊಬ್ಬರದಲ್ಲೂ ಮೋಸ ಆಗ್ತದೆ. ಉದಾಹರಣೆಗೆ ನಾನು ಇವತ್ತು ಹೇಳೋದು, ಒಬ್ಬ ರೈತ ಒಂದು 14 ಚೀಲವನ್ನು ಖರೀದಿ ಮಾಡಿದ ಸಂದರ್ಭದಲ್ಲಿ ಅವನಿಗೆ ಸುಮಾರು 700 kgಯಷ್ಟು ಗೊಬ್ಬರ ಬರಬೇಕು ನೆಟ್ ವೆಯ್ಟ್. ಆದರೆ ಇವತ್ತು ನಾವು ತೂಕ ಮಾಡಿದಂಥ ಸಂದರ್ಭದಲ್ಲಿ ಅದರಲ್ಲಿ ಸುಮಾರು 664 kgಯಷ್ಟು ಮಾತ್ರ ಬಂದಿರ್ತಾರೆ. ಬಾಕಿ 34.6 kgಯಷ್ಟು ಗೊಬ್ಬರ ವ್ಯತ್ಯಾಸ ಕೇವಲ 14 ಚೀಲಗಳಲ್ಲಿ ಬಂದಿರುತ್ತದೆ. ಈಗ ನಾನು ಹೇಳ್ತಾ ಇರೋದು ಇದು ಬರೀ ಹಾತೂರು ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿರುವ ದಾಸ್ತಾನಿಗೆ ಮಾತ್ರ ಆದಂಥ ಕೊರತೆಗಳಲ್ಲ. ಇವತ್ತು ಇಡೀ ಕೊಡಗಿನಲ್ಲಿ ಈ ಉತ್ಪಾದನೆಯನ್ನು ಸರಬರಾಜು ಮಾಡಿದಂಥ ಎಲ್ಲ ಕಂಪನಿಗಳಿಂದಲೂ ಯಾರ್ಯಾರು ಸಹಕಾರ ಸಂಘಗಳು ಖರೀದಿ ಮಾಡಿದ್ದಾರೆ ಆ ಎಲ್ಲ ಸಹಕಾರ ಸಂಘಗಳು ಇದನ್ನು ತೂಕ ಮಾಡಿದಂಥ ಸಂದರ್ಭದಲ್ಲಿ ಇದು ದೊಡ್ಡ ಮೊತ್ತದಲ್ಲಿ ರೈತರಿಗೆ ಒಂದು ದೋಖಾ ಮಾಡುವಂಥ, ಒಂದು ಮೋಸ ಮಾಡುವಂಥ ಒಂದು ಪ್ರಕ್ರಿಯೆ ನಡೆದಿರುತ್ತದೆ. ಹಾಗೆ ನಾನು ಇಂಡಿಯನ್ ಪೊಟ್ಯಾಷ್ ಲಿಮಿಟೆಡ್ ಕಂಪನಿಯವರ ಜೊತೆ ಅವರ ಜಿಲ್ಲೆಯ ಮಾರಾಟ ಪ್ರತಿನಿಧಿ ಬಂದಂಥ ಸಂದರ್ಭದಲ್ಲಿ ಸಹಕಾರ ಸಂಘದಲ್ಲಿ ಎಲ್ಲ ಚೀಲಗಳನ್ನು 100 ಚೀಲಗಳನ್ನು ನಾವು ತೂಕ ಮಾಡಿದಾಗ ಅವರು ಕಣ್ಣಾರೆ ಅದನ್ನು ಕಂಡಿದ್ದಾರೆ, ಅವರು ಒಪ್ಪಿದ್ದಾರೆ. ಆದರೆ ಅವರೇನು ಹೇಳ್ತಾರೆ ಅಂದರೆ, ಸರ್ ಹಿಂದೆ ಅದು ಮ್ಯಾನ್ಯುವಲ್ ಮಾಡ್ತಾಯಿತ್ತು, ಆಗ ಅದು ವ್ಯತ್ಯಾಸ ಆಗಿರೋದು, ಈಗ ನಾವು ಅದನ್ನು ಯಂತ್ರದ ಮೂಲಕ
ನಾವು ತೂಕವನ್ನು ಮಾಡ್ತಾಯಿದ್ದೀವಿ. ನಾನು ಹೇಳೋದು ಯಂತ್ರದ ಮೂಲಕ ತೂಕ ಮಾಡಿದಂಥ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ 1 ಚೀಲ 46, 1 ಚೀಲ 50 ಬರುವಂಥ ಸಾಧ್ಯತೆ ಕಡಿಮೆ. ಮಾನವ ಮಾಡುವಂಥ ಸಂದರ್ಭದಲ್ಲಿ ಅದು ಮಾನವ ತಪ್ಪು ಮಾಡೋದು ಸಹಜ. ಮಾನವ ಮಾಡುವಂಥ ಸಂದರ್ಭದಲ್ಲಿ ಉದ್ದೇಶಪೂರ್ವಕವಾಗಿ 1 ಚೀಲದಲ್ಲಿ 50, 1 ಚೀಲದಲ್ಲಿ 40, 1 ಚೀಲದಲ್ಲಿ 46 ಮಾಡ್ಬೋದು. ಆದರೆ ಯಂತ್ರದ ಮೂಲಕ ಮಿಷಿನರಿ ಮೂಲಕ ತೂಕ ಮಾಡುವಂಥ ಸಂದರ್ಭದಲ್ಲಿ ಮತ್ತು ಹೊಲಿಗೆ ಮಾಡುವಂಥ ಸಂದರ್ಭದಲ್ಲಿ ಯಾವುದೇ ವ್ಯತ್ಯಾಸವನ್ನು ಸತ ಮಾಡಲಿಕ್ಕೆ ಸಾಧ್ಯವಿರುವುದಿಲ್ಲ ಎಂಬ ಮಾತನ್ನು ನಾನು ಹೇಳ್ತಾ ಇದ್ದೀನಿ. ಇದು ಕಂಪನಿಯವರು ಏನು ಹೇಳ್ತಾರೆ ಅಂದರೆ, ಅವರ ಕಂಪನಿಯಲ್ಲಿ ಉತ್ಪಾದನೆ ಆದ ಗೊಬ್ಬರವನ್ನು ಸರ್ ಆ ರೀತಿ ಈ ರೀತಿ ಸಬೂಬು ಹೇಳಿ ಅದನ್ನು ಸಮರ್ಥನೆ ಮಾಡಲಿಕ್ಕೆ ಅವರು ಕೃಷಿ ಇಲಾಖೆಯ ಉಪನಿರ್ದೇಶಕ ಸೋಮಶೇಖರ್ ಮಾತನಾಡಿ, ಇದುವರೆಗೆ ಮಾರಾಟವಾಗಿರುವ ಗೊಬ್ಬರ ಹಾಗೂ ದಾಸ್ತಾನಿರುವ ಗೊಬ್ಬರವನ್ನು ಪರಿಶೀಲಿಸಲಾಗುವುದು. ಈ ವಿಚಾರವಾಗಿ ಕಾನೂನು ಕ್ರಮಕ್ಕೆ ಮುಂದಾಗುವುದಾಗಿ ತಿಳಿಸಿದರು. ಇದೆಲ್ಲ ಅವರ ಆತೂರು ಸೊಸೈಟಿನಲ್ಲಿ ಈ ಥರ ಆಗ್ತಾ ಇದೆ. ನಮ್ಮ ವೆಯ್ಟ್ ಅಂದರೆ ಚೀಲದಲ್ಲಿ ರಸಗೊಬ್ಬರ ಚೀಲದಲ್ಲಿ IPL ಕಂಪ್ನಿಯಿಂದ ಸರಬರಾಜಾಗಿದ್ದು, ಆ ತೂಕದಲ್ಲಿ ಒಂದು ಬ್ಯಾಗ್ನಲ್ಲಿ 2 kg 3 kg ಏನು 50 kg ಇರಬೇಕಾಗಿತ್ತು, ಅದು ವ್ಯತ್ಯಾಸ ಬಂದಿದೆ ಅಂತ ಅವರು ಬೂಟನ್ನು ಕೂಡ ತಗೊಂಡು ಬಂದು ಇಲ್ಲಿ ತಮ್ಮ ಮುಖಾಂತರನೂ ಕೂಡ ತೋರಿಸಿದ್ದಾರೆ. ನಾವು ಕಾನೂನು ರೀತಿಯ ವೆಯ್ಟ್ ಆ್ಯಂಡ್ ಮೆಜರ್ಸ್ ಅಂದರೆ ಅವರು ವೆಯ್ಟ್ ಆ್ಯಂಡ್ ಮೆಜರ್ಸ್ ಏನಿದೆ ಅವ್ರದ್ದು, ಅವರು ಕೂಡ ನಾವು ಪತ್ರ ಬರೆದು ಮತ್ತು ಸಂಬಂಧಪಟ್ಟ ಸಂಸ್ಥೆಗೂ ಕೂಡ ನಾವು ಅದನ್ನು ಕಾನೂನು ರೀತಿ ನಾವು ಫರ್ಟಿಲೈಸರ್ ಆರ್ಡ್ರ್ ಪ್ರಕಾರ ಏನಿದೆ ಅದನ್ನು ನಾವು ಕ್ರಮ ತಗೊಳ್ತೀವಿ. ಅದು ಏನೇನು ಸ್ಟಾಕ್ ಬಂದಿದೆ, ಆ ಒಂದು ಬ್ಯಾಚಲ್ಲಿ ಎಷ್ಟೆಷ್ಟು ಯಾವ ಸೊಸೈಟಿ ಸರಬರಾಜಾಗಿದೆ, ಅದು ಆ ಒಂದು ಡೀಲರ್ ಮುಖಾಂತರ ಎಲ್ಲನೂ ಕೂಡ ಪರಿಶೀಲನೆ ನಾವು ಮಾಡ್ತೀವಿ, ಕಾನೂನು ಕ್ರಮ ಕೈಗೊಳ್ತೀವಿ ಸರ್. ಅದನ್ನು ತಗೊಂಡು ಕೆಡಿಸಿಸಿ ಬ್ಯಾಂಕ್ ಅಧ್ಯಕ್ಷರ ಅಧ್ಯಕ್ಷತೆಯಲ್ಲಿ ಕೃಷಿ ಇಲಾಖೆ ಅಧಿಕಾರಿಯ ಉಪಸ್ಥಿತಿಯಲ್ಲಿ ಏಪ್ರಿಲ್ 27ರಂದು ಉನ್ನತಿ ಭವನದಲ್ಲಿ ಜಂಟಿ ಸಭೆ ನಡೆಯಲಿದೆ. 96 ಸಂಘಗಳ ಅಧ್ಯಕ್ಷರು, ಗೊಬ್ಬರ ಮಾರಾಟಗಾರರ ಜಿಲ್ಲಾ ಮಟ್ಟದ ಪ್ರತಿನಿಧಿಗಳು ಪಾಲ್ಗೊಳ್ಳಲಿದ್ದಾರೆ ಎಂದು ಬಾಂಡ್ ಗಣಪತಿ ತಿಳಿಸಿದ್ದಾರೆ. ಗೊಬ್ಬರ ಲೋಡಿಂಗ್, ಅನ್ಲೋಡಿಂಗ್ ಹಾಗೂ ಶಿಫ್ಟಿಂಗ್ ನಷ್ಟವನ್ನು ಸದರಿ ಕಂಪನಿ ಭರಿಸಬೇಕು. ಈ ಪ್ರಕರಣವನ್ನು ಕೃಷಿ ಇಲಾಖೆ ಗಂಭೀರವಾಗಿ ಪರಿಗಣಿಸಿ ಸೂಕ್ತ ಕ್ರಮ ಕೈಗೊಳ್ಳಬೇಕು. ತಪ್ಪಿದ್ದಲ್ಲಿ ಏಪ್ರಿಲ್ 27ರಂದು ಇಲಾಖೆ ಕಚೇರಿಗೆ ಬೀಗ ಜಡಿಯುವುದಾಗಿ ಬಾಂಡ್ ಗಣಪತಿ ಎಚ್ಚರಿಸಿದ್ದಾರೆ. ಈ ಸಂದರ್ಭ ಸಂಘದ ಉಪಾಧ್ಯಕ್ಷೆ ಕಾವೇರಿ ಮಂದಣ್ಣ, ನಿರ್ದೇಶಕರಾದ ಕೊಲ್ಲಿರ ಗೋಪಿ ಚಿಣ್ಣಪ್ಪ, ಪುಲಿಯಂಡ ದಿನೇಶ್, ತೀತಮಾಡ ಗಣಪತಿ, ಪಟ್ರಾಂಗಡ ಧನಿ ಗಂಗಮ್ಮ, ಚೇಂದಂಡ ರೂಪ, ಸಿಇಒ ಪ್ರದೀಪ್ ಇದ್ದರು. ಚಿತ್ತಾರ ನ್ಯೂಸ್, ಮಡಿಕೇರಿ.